ಆತ್ಮೀಯ ವಿದ್ಯಾರ್ಥಿಗಳು, ಮೂರನೇ ಅಧ್ಯಾಯದಲ್ಲಿ ಲೇಖಕರು ಮತ್ತು ನಾಗರಾಜ ನಡುವೆ ದುರ್ಗಪ್ಪನ ಕೊಟ್ಟಿ ವಿಚಾರವಾಗಿರತಕ್ಕಂಥ ಸಂಭಾಷಣೆಯಿಂದ ಮೇಲಾಗಿ PWD ಡಿಪಾರ್ಟ್ಮೆಂಟು, ಕರೆಂಟ್ ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟ್, ಈ ಮೂರು ಡಿಪಾರ್ಟ್ಮೆಂಟ್ನ ಒಳಜಗಳ ಬಗ್ಗೆ ಗೊತ್ತಾಗಿರ್ತಕ್ಕಂಥ ಸುದೀರ್ಘವಾದ ಚರ್ಚೆ ನಡೀತಾ ಇದೆ. ಕೊನೆ ಹಂತದಲ್ಲಿ ದುರ್ಗಪ್ಪ ಕೊನೆಗೆ ತಾನು ಅಪರಾಧವನ್ನು ಮಾಡಿಲ್ಲ, ಆ ಮರವನ್ನು ಕಡಿದಿಲ್ಲ, ಕೃಷ್ಣೇಗೌಡರ ಆನೆ ಬೀಳಿಸಿತು ಅನ್ನುವಂಥ ರೀತಿಯೊಳಗೆ ಹೇಳಿದಾಗ ನಾಗರಾಜನಿಗೆ ಕೋಪ ಬಂದು, ಹಾಗಾದ್ರೆ ಅದನ್ನು ಲಿಖಿತವಾಗಿರ್ತಕ್ಕಂಥ ಹೇಳಿಕೆ ಕೊಟ್ಬಿಡು, ಅದನ್ನು ಕೂಡ ತಂದು ಅದನ್ನು ದಂಡಿಸ್ತೀನಿ ಅನ್ನುವಂಥ ರೀತಿಯೊಳಗೆ ಅಂತ ಹೇಳ್ತಾ ಇದ್ದಾನೆ. ಕೊನೆಗೆ ಅದು ಆನೆ ಮಾಡಿದೆ ಕೂಡ ಅದರ ಮೇಲೆ ಆಪಾದನೆ ಬರ್ತಕ್ಕಂಥದ್ದನ್ನು ಕಾಣುತ್ತೆ. ಇನ್ನು 4ನೇ ಅಧ್ಯಾಯದಲ್ಲಿ ಆ ಆನೆ ಮಾಡುವ ಕೆಲಸ ನೋಡಿದರೆ ಯಾರೂ ಅದನ್ನು ತಂದು ಕಟ್ಟಿ ಹಾಕಿ ಬರೆ ಎಳೆಯುತ್ತೇನೆ ಎನ್ನುವ ನಾಗರಾಜನ ಮಾತನ್ನು ನಂಬುತ್ತಿರಲಿಲ್ಲ. ಸಾಮಾನ್ಯವಾಗಿ ಆನೆಯನ್ನು ಹೇಳಿದ ತಕ್ಷಣವೇ ಬಂಧಿಸಿಕೊಂಡು ಬರ್ತಕ್ಕಂಥ ರೀತಿಯ ಜೀವಿ ಅಲ್ಲ. ಬೃಹದಾಕಾರದ ದೈತ್ಯ ದೇಹವನ್ನು ಹೊಂದಿರುವಂತಹ ಈ ಆನೆಯನ್ನು ನಾಗರಾಜನ ಈ ಉತ್ತರ ಸಮಾಧಾನ ತರುವಂಥದ್ದಾಗಿರಲಿಲ್ಲ ಮತ್ತು ಯಾರು ಕೂಡ ಅದನ್ನು ನಂಬುವ ರೀತಿಯಲ್ಲಿ ಇರಲಿಲ್ಲ ಅನ್ನುವಂಥ ಮಾತು. ನಮ್ಮೂರಿನ ವ್ಯಾಪಾರಿಗಳು, ಸಾಮಿಲಿನವರು ಆ ಆನೆಗೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ಕರೆದೊಯ್ಯುತ್ತಿದ್ದರು. ಆನೆಯ ಅಪಾರ ಶಕ್ತಿ, ಅದು ಕೆಲಸ ಮಾಡುವಾಗ ನೋಡಿದರೆ ಮಾತ್ರ ಊಹೆಗೆ ನಿಲುಕುವಂಥದ್ದು. ವೇಲಾಯುಧನ ಹಿಂದೆ ತಲೆ ತಗ್ಗಿಸಿಕೊಂಡು ನಡೆದು ಹೋಗುವಾಗ ನೋಡಿದರೆ ನಮಗೆ ಅಂದಾಜೆ ಸಿಗುವುದೇ ಇಲ್ಲ. ಆ ವೇಲಾಯುಧ ಹೇಳಿರ್ತಕ್ಕಂಥ ಮಾತನ್ನು ಶಿರಸಾವಹಿಸಿ ಪಾಲಿಸ್ತಾ ಹೋಗ್ತಕ್ಕಂಥ ರೀತಿಯನ್ನು ನೋಡಿದರೆ ಬೇರೆಯವರಿಗೆ ಹಾನಿ ಮಾಡತಕ್ಕಂಥ ಕೆಲಸ ಅದರ ಅಂದಾಜು ಸಿಗ್ತಿರಲಿಲ್ಲ ಅನ್ನುವಂಥ ಮಾತು. ದೈತ್ಯಾಕಾರದ ದೇಹ ಮತ್ತು ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಪ್ರಾಣಿ, ಮರದ ದಿಮ್ಮುಗಳನ್ನು ತಳ್ಳುವಂಥದ್ದಾಗಲಿ, ಅದನ್ನು ಲಾರಿಗೆ ತುಂಬಿಸುವಂಥದ್ದಾಗಲಿ, ಇಂಥ ರೀತಿಯಲ್ಲಿ ಕೃಷ್ಣೇಗೌಡನ ಆನೆ ಅದು ಸಹಾಯವನ್ನು ಮಾಡತಕ್ಕಂಥ ರೀತಿಯೊಳಗೆ ಆಗಿತ್ತು. ಬೇರೆ ಬೇರೆಯವರನ್ನೆಲ್ಲ ಕರೆದುಕೊಂಡು ಹೋಗಿ ಅದನ್ನು ಬಾಡಿಗೆ ರೂಪದಲ್ಲಿ ಅವರಿಗೆ ಹಣವನ್ನು ಕೊಡ್ತಾ ಇದ್ರು ಅನ್ನುವಂಥ ಮಾತು. ಅಂದಾಜು ಸಿಗುವುದೇ ಇಲ್ಲ. ದೊಡ್ಡ ದೊಡ್ಡ ಮರಗಳಿಗೆ ಹೊಣೆ ಹಚ್ಚಿ ಅದು ಒಮ್ಮೆ ತಳ್ಳಿದರೆ ಸಾಕು, ಬೇರುಗಳೆಲ್ಲ ಪಟ ಪಟ ನೆಲದಿಂದೆದ್ದು ಮರ ಕೊಡ ಸಮೇತ ಪಲ್ಟಾಯಿಸಿಬಿಡುತ್ತದೆ. ಪಲ್ಟಾಯಿಸಿ ಅಂದರೆ ಉರುಳಿ ಬೀಳ್ತಕ್ಕಂಥ ರೀತಿ ಪಲ್ಟಾಯಿಸಿಬಿಡುತ್ತದೆ. ಅಂಥ ರೀತಿಯಲ್ಲಿ ಅದು ಆನೆ ಅದರ ಸೊಂಡಿಲಿನಿಂದ ಅದನ್ನು ತಳ್ಳುವಂಥ ಕಾರ್ಯವನ್ನು ಮಾಡ್ತಾ ಇತ್ತು. ಆನಂತರ ಅದನ್ನು ಕತ್ತರಿಸುವಂಥದ್ದು, ಬೇರುವಂಥದ್ದು ಇತ್ಯಾದಿ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ರು. ಹಾಗಾಗಿ ಈ ಮರದ ವ್ಯಾಪಾರಿಗಳಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಶಕ್ತಿ ಅವರಿಗೆ ಉಪಯೋಗ ಆಗ್ತಾ ಬಂತು. ತೀರಾ ದೊಡ್ಡ ಮರಗಳಾದರೆ ಅವುಗಳ ಪುಟದಲ್ಲಿನ ಮಣ್ಣು ಬಿಡಿಸಿ ಅಡ್ಡ ಬೇರುಗಳನ್ನು ಕಡಿದು ಆನೆಗೆ ತಳ್ಳಲು ಹೇಳುತ್ತಿದ್ದರು. ಎಂಥ ಮರಗಳಾದರೂ ಆನೆಯ ದೈತ್ಯ ಶಕ್ತಿಯ ಎದುರು ಚೀತ್ಕರಿಸಿ ನೆಲಕ್ಕೆ ಉರುಳುತ್ತಿದ್ದವು. ಚೀತ್ಕರಿಸಿ ಎನ್ನುವಂಥ ಒಂದು ಪದ ಪ್ರಯೋಗ ಮಾಡಿದ್ದಾರೆ. ಚೀತ್ಕರಿಸಿ ಅಂತಂದ್ರೆ ಅವು ಮುರಿದು ಬಿಡ್ತಕ್ಕಂಥ ಸನ್ನಿವೇಶದಲ್ಲಿ ಆಗ್ತಕ್ಕಂಥ ರೀತಿ. ಹಾಗಾಗಿ ಲಟಲಟನೆ ಅಥವಾ ರಪ್ ಅಂತ ಬೀಳುವಂಥ ಸನ್ನಿವೇಶ ಅವು ಕಾಣಿಸ್ತಕ್ಕಂಥದ್ದು. ಅದು ಮರ ಉರುಳಿಸುವ ಪರಿ ನೋಡಿದರೆ ಕಾಡಿನಲ್ಲಿ ಆನೆಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಮರ ಹತ್ತುವುದು ಮೂರ್ಖರೆಂದೇ ನನ್ನ ಅಭಿಮತ. ಲೇಖಕ ಹೇಳ್ತಕ್ಕಂಥ ರೀತಿಯಲ್ಲಿ ಈ ಆನೆಯನ್ನು ತಪ್ಪಿಸಿಕೊಳ್ತಕ್ಕಂಥ ರೀತಿಯೊಳಗೆ ಯಾರಾದರೂ ಪ್ರಯತ್ನ ಪಟ್ಟರೆ ಆ ಮರ ಸಮೇತವಾಗಿ ದೂಡಿ ಅವನನ್ನು ಕೊಂದು ಹಾಕ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಪಟ್ಟ ಆಶ್ಚರ್ಯವಿಲ್ಲ ಅನ್ನುವಂಥ ಮಾತು. ನಿಜವಾಗಿಯೂ ಕೊಲ್ಲಬೇಕೆಂದು ಮನಸ್ಸು ಮಾಡಿದರೆ ಮರ ಬೇರಿದವನನ್ನು ಮರದ ಸಮೇತ ನೆಲಕ್ಕಪ್ಪಳಿಸುವುದು ಆನೆಗೆ ಖಂಡಿತ ಕಷ್ಟದ ಕೆಲಸವಲ್ಲ. ಹಾಗಾಗಿ ಬಹಳ ಸುಲಭವಾಗಿರ್ತಕ್ಕಂಥ ಕೆಲಸ ಆನೆಗಾಗಿರ್ತದೆ. ಹಿಂದಿನ ಕಾಲದ ರಾಜ ಮಹಾರಾಜರುಗಳು ಅನೇಕ ಸೈನ್ಯದ ಬಟಾಲಿಯನ್ ಇಟ್ಟುಕೊಂಡಿರುತ್ತಿದ್ದರೆಂದು ಕೇಳಿದ್ದೇನೆ. ಈಗಿನ ಕಾಲದ ಯುದ್ಧದ ಟ್ಯಾಂಕರ್ಗಳಂತೆ ಅವು ಶತ್ರು ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದವೆಂದು ತೋರುತ್ತದೆ. ಅಂದರೆ ಆವತ್ತಿನ ಸನ್ನಿವೇಶದಲ್ಲಿ ಯಾವ ರೀತಿಯಾಗಿತ್ತು, ಈಗ ಟ್ಯಾಂಕರ್ಗಳ ಯಾವ ರೀತಿ ಬಳಕೆ ಆಗ್ತಾ ಇದ್ರು, ಅಂಥ ರೀತಿಯಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಆನೆಗಳನ್ನು ಸಾಕ್ಕೊಡ್ತಾ ಇದ್ರು ರಾಜ ಮಹಾರಾಜರು ಅನ್ನುವಂಥ ಮಾತು. ಬಲಭೀಮನಂತಿದ್ದ ಈ ಆನೆ ನರಪೇತನ ನಾರಾಯಣನಂತಿದ್ದ
ವೇಲಾಯುಧನ ಅವಜ್ಞೆಗೆ ತಲೆಬಾಗಿ ಅವನು ಹೇಳಿದಂತೆ ಕೇಳುತ್ತಿದ್ದುದು ಮಾತ್ರ ತಮಾಷೆಯಾಗಿ ಕಾಣುತ್ತಿತ್ತು. ನರಪೇತಲ ಅನ್ನುವಂಥ ಒಂದು ಪದ ಇದೆ. ನರಪೇತಲ ತೆಳ್ಳನೆಯ ವ್ಯಕ್ತಿ, ನರಪೇತಲ ಅಂಥ ವ್ಯಕ್ತಿ ದೈತ್ಯಾಕಾರದ ಈ ಆನೆ ಅವನ ಮಾತನ್ನು ಕೇಳ್ತಾ ಇತ್ತು ಅನ್ನೋದು ಬಹಳ ಮುಖ್ಯವಾದಂಥ ಮಾತು. ಮೂಡಿಗೆರೆ ಪಕ್ಕ ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ ವಾರಕ್ಕೊಮ್ಮೆ ಆನೆ ದೊಡ್ಡ ಬಂಡೆಯಂತೆ ಮಲಗುತ್ತಿತ್ತು. ವೇಲಾಯುಧರ ಮೈಮೇಲೆಲ್ಲ ಹತ್ತಿ ಇಳಿದು ತಿಕ್ಕಿ ಸ್ನಾನ ಮಾಡಿಸುತ್ತಿದ್ದ. ಆದರೆ ಮೇಲೆ ಬಂದೊಡನೆ ರಸ್ತೆ ಧೂಳನ್ನೆಲ್ಲ ತಗೊಂಡು ಪೌಡರ್ನಂತೆ ಮೈಮೇಲೆಲ್ಲ ಎರಚಿಕೊಳ್ಳುವ ಈ ಆನೆಗೆ ಸ್ನಾನ ಯಾಕೆ ಮಾಡಿಸುತ್ತಿದ್ದನೋ? ಆನೆಗೆ ಹೆಚ್ಚಿನ ಕೆಲಸ ಬಿದ್ದಾಗಲೆಲ್ಲ ಕೃಷ್ಣೇಗೌಡರು ಅದಕ್ಕೆ 2 ಲೀಟರ್ ಸರಾಬು ಬಹುಮಾನವಾಗಿ ಕೊಡುತ್ತಾರೆ ಎಂದು ವೇಲಾಯುಧ ಹೇಳುತ್ತಿದ್ದ. ವೇಲಾಯುಧ ಅದರಲ್ಲಿ ಎಷ್ಟನ್ನು ಆನೆಗೆ ಕೊಡುತ್ತಿದ್ದನೋ, ಎಷ್ಟನ್ನು ತಾನೇ ಕುಡಿಯುತ್ತಿದ್ದನೋ ಗೊತ್ತಿಲ್ಲ. ಅಪಾರವಾದಂಥ ಕೆಲಸ ಮಾಡಿದಂಥ ಸನ್ನಿವೇಶದಲ್ಲಿ ಆ ಕೃಷ್ಣೇಗೌಡ ಆ ಆನೆಗೆ 2 ಲೀಟರ್ ಸರಾಬ್ ಕುಡಿಲಿಕ್ಕೆ ಕೊಡ್ತಾ ಇದ್ದ ಅನ್ನುವಂಥ ಮಾತನ್ನು, ಅದರಲ್ಲಿ ಈ ಆನೆಯನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಇದನ್ನೆಲ್ಲ ವೇಲಾಯುಧ ಅದಕ್ಕೆ ಆನೆಗೆ ಎಷ್ಟು ಕೊಡ್ತಾ ಇದ್ದೋ ಅಥವಾ ತಾನೇ ಅದನ್ನು ಕುಡಿತಾ ಇದ್ದೋ ಅದು ಹೇಳಲಿಕ್ಕೆ ಅಸಾಧ್ಯ ಅನ್ನುತ್ತಾರೆ. ಆದರೆ ಈ ಇಬ್ಬರ ಮದ್ಯಪಾನದ ದೆಸೆಯಿಂದ ಈ ಬೇಸಿಗೆಯಲ್ಲಿ ಮತ್ತೆ ಇವರ ಹಗರಣಗಳು ಪ್ರಾರಂಭವಾದವು. ಆನೆ ಒಬ್ಬ ಲಾರಿ ಡ್ರೈವರ್ ಮರಣಕ್ಕೆ ಕಾರಣವಾಯಿತೆಂದು ಗುಸುಗುಸು ಗಾಳಿ ಸುದ್ದಿ ಹಬ್ಬಿತ್ತು. ಇದು ಮೊದಲನೇ ಒಂದು ಪ್ರಕರಣವಾಗಿದೆ. ಈ ಆನೆ ಮಾಡ್ತಕ್ಕಂಥದ್ರಲ್ಲಿ ಇದು ಒಂದು ಸೇರ್ಪಡೆಗೊಳ್ತಕ್ಕಂಥ ರೀತಿ ಆಗಿ ಹೋಯಿತು. ಅದಕ್ಕೊಂದು ಆಪಾದನೆ ಕಟ್ತಕ್ಕಂಥ ಕೆಲಸ ಇದೆ. ಆನೆ ಒಬ್ಬ ಡ್ರೈವರನ್ನು ಬಂದು ಹಾಕಿತು, ಮರಣಕ್ಕೆ ಕಾರಣ ಆಯಿತು ಅನ್ನುವಂಥ ಸಣ್ಣ ಸುದ್ದಿ, ಗುಸುಗುಸು ಸುದ್ದಿ ಅಲ್ಲಲ್ಲಿಗೆ ವಿಸ್ಮಾತ್ನಲ್ಲಿ ಆಯಿತು. ಒಂದು ದಿನ ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟ ಇಡಿಸಲು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದರಂತೆ. ಇದು ಘಟನೆ. ಬಹುಶಃ ಜನ ಮಾತಾಡ್ಕೊಳ್ತಕ್ಕಂಥ ರೀತಿ, ಯಾರು ನಿಖರವಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಇಲಾಖೆಗೆ ತಿಳಿಸದೆ ಇದ್ರೆ ಇಲಾಖೆಯವರು ಕೂಡ ಯಾವುದೇ ಅಂದರೆ ಪೊಲೀಸ್ ಇಲಾಖೆಯವರು ಯಾವುದೇ ರೀತಿಯಂಥ ಕ್ರಮವನ್ನು ಜರುಗಿಸಲಾರದು ಅನ್ನುವಂಥ ರೀತಿ. ಆನೆ ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದರಂತೆ. ಈಚೆಗೆ ಮರ ಕಡಿಯುವುದರ ಬಗ್ಗೆ, ನಾಟ ಇಡಿಸುವುದರ ಬಗ್ಗೆ ಸರ್ಕಾರದ ಕಾನೂನು ನಿಬಂಧನೆಗಳು ವಿಪರೀತ ಬಿಗಿಯಾದ್ದರಿಂದ ಸಾಮಿಲಿನವರ ಅರ್ಧಕ್ಕರ್ಧ ಕೆಲಸಗಳ ರಾತ್ರಿಯೇ ನಡೆಯುತ್ತಿದ್ದವು. ಇದು ಕಳ್ತನ ಮಾಡತಕ್ಕಂಥ ವಿಚಾರವನ್ನು ಲೇಖಕರು ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ಗೊತ್ತಾಗಿರ್ತಕ್ಕಂಥ ವ್ಯಂಗ್ಯಗಳು, ಕಾನೂನು ಬಿಗಿಯಾದಂಥ ಸನ್ನಿವೇಶದಲ್ಲಿ ಕಳ್ಳಕಾಕರ ಹಾವಳಿ ಅರಣ್ಯವನ್ನು ಲೂಟಿ ಮಾಡ್ತಕ್ಕಂಥವ್ರು ರಾತ್ರಿಯೇ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಬಿಡ್ತಾ ಇತ್ತು. ಆನೆಯ ಮಾವುತ ಇಬ್ಬರೂ ತಮ್ಮ ಕೋಟಾ ಶರಾಬು ಕುಡಿದು ಬಿಗಿಯಾಗಿದೆ. ಅಂದ್ರೆ ಕೃಷ್ಣೇಗೌಡ ಅವಾಗ ಕೊಡ್ತಾ ಇದ್ದಲ್ಲ 2 ಲೀಟರ್ ಅನ್ನುವಂಥದ್ದನ್ನು, ಆ ರೀತಿಯಾದ ಶರಾಬನ್ನು ಸೇವನೆ ಮಾಡಿದ ನಂತರ ಅವರು ಒಂದು ರೀತಿಯಿಂದ ನಿಯಂತ್ರಣ ತರ್ತಕ್ಕಂಥ ರೀತಿಯೊಳಗೆ ಆನೆ ಮತ್ತು ವೇಲಾಯುಧ ಆಗಿ ಹೋಗಿದ್ರು. ವೇಲಾಯುಧನಿಗೆ ರಾತ್ರಿ ಸಹ ಕೆಲಸ ಮಾಡಬೇಕಲ್ಲ ಎಂದು ಸಿಟ್ಟೇ ಬಂದಿತ್ತು. ಸಾಮಿಲಿನ ಒಳಗೆ ಲೋಡ್ ಲಾರಿ ನಿಂತಿತ್ತು. ಅಂದರೆ ಮರದ ದಿಮ್ಮನ್ನು ತುಂಬಿಕೊಂಡಿರ್ತಕ್ಕಂಥ ಲಾರಿ ಸಾಮಿಲಿನಲ್ಲಿ ಬಂದು ನಿಂತಿತ್ತು. ಕ್ಲೀನರು ನಾಯರ್ ಹೋಟೆಲ್ನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ. ಆ ಕ್ಲೀನರ್ ಏನು ಮಾಡಿದ ಅಂತಂದ್ರೆ ನಾಯರ್ ಹೊರತಕ್ಕಂಥ ಒಂದು ಹೋಟೆಲು, ಅಲ್ಲಿ ಚಹಾ ಸೇವನೆ ಮಾಡಿ ಬರಬೇಕು ಅಂತೇಳಿ ಹೋಗಿದ್ದ. ಡ್ರೈವರ್ ಒಮ್ಮೆ ನಿದ್ರೆ ಮಂಪರ್ನಲ್ಲಿ ತೂಕಡಿಸುತ್ತಾ ಸ್ಟೇರಿಂಗ್ ಚಕ್ರದ ಮೇಲೆ ತಲೆ ವಾಲಿಸಿಕೊಂಡು ಅರೆ ನಿದ್ರೆಯಲ್ಲಿ ಆ ಘಟನೆ ಹೇಗಾಗಿತ್ತು ಅನ್ನೋದಕ್ಕೆ ಅದು ಸಾಕ್ಷಿ. ಅಂದರೆ ಕ್ಲೀನರ್ ಹೋಗಿದ್ದಾನ, ಡ್ರೈವರ್ ಇನ್ನೂ ನಿದ್ರಾವಸ್ಥೆ ಒಳಗನ, ರಾತ್ರಿ ಮಾಡ್ತಕ್ಕಂಥ ಕೆಲಸ ಅದನ್ನು ಅನ್ಲೋಡ್ ಮಾಡ್ಕೊಳ್ಬೇಕು. ಬೆಳಗಾದ್ರೆ ಮತ್ತೆ ಡಿಪಾರ್ಟ್ಮೆಂಟ್ನವರು, ಫಾರೆಸ್ಟ್ನವರು ಮತ್ತೊಂದು ನೋಡ್ತಕ್ಕಂಥದ್ದು ಹೀಗೆಲ್ಲ ಮತ್ತೆ ಗೊತ್ತಾಗ್ತೈತೆ ಅಂತ ತಿಳ್ಕೊಂಡು ಅವರು ಆ ಥರ ಈ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾ ಇದ್ದಾರೆ. ಶರಾಬನ ನಿಷೇಧದಿಂದ ವೇಲಾಯುಧನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತೇ ಹೋಯಿತು. ಇವ ಆನೆಯನ್ನು ತೆಗೆದುಕೊಂಡು ಹೋಗಿ ಆ ಮರದಲ್ಲಿ ಆ ಲಾರಿಯಲ್ಲಿ ತಿಂತಕ್ಕಂಥ ಇರುವಂತಹ ಮರದ ದಿಮ್ಮುಗಳನ್ನೆಲ್ಲ ಇಳಿಸಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ. ಆದರೆ ಅದಕ್ಕೆ ಕಟ್ಟಿರುವಂಥದ್ದು ಮರದ ದಿಮ್ಮುಗಳಿಗೆ ಕಟ್ಟಿರ್ತಕ್ಕಂಥ ಆ ಲಾರಿಯ ಹಗ್ಗ ಅದು ಮರ್ತೋಯ್ತವಲ್ಲ.
ಹಿಂದು ಮುಂದೆ ನೋಡಿದ ಆನೆಗೆ ಲಾರಿ ಮೇಲಿನ ದಿಮ್ಮುಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಆ ಆನೆಗೆ ಏನ್ ಮಾಡಿದ ವೇಲಾಯುಧ ಅಂತಂದ್ರೆ ಅದರತಕ್ಕಂಥ ದಿಮ್ಮುಗಳನ್ನು ಉರುಳಿಸ್ಲಿಕ್ಕೆ ಆಜ್ಞೆ ಕೊಟ್ಟರು. ನಿದ್ದೆಯ ದ್ವಂಪಿನಲ್ಲಿದ್ದ ಡ್ರೈವರಿಗೆ ಎಚ್ಚರ ಆದಾಗ ಪ್ರಪಂಚ ಯಾಕೋ ತಲೆ ಕೆಳಗಾಗುತ್ತದೆ ಎನಿಸಿತು. ಅವ ಅರೆನಿದ್ರೆಯಲ್ಲಿದ್ದ ಡ್ರೈವರ್ ಒಳಗಡೆ ಅವನಿಗೆ ಅದು ಉರುಳಿ ಬಿಡ್ತಕ್ಕಂಥ ರೀತಿ ಪ್ರಪಂಚ ಯಾಕೋ ತಲೆ ಕೆಳಗಾಗ್ತದೆ ಅನ್ನುವಂಥ ರೀತಿ ಅನಿಸಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲಾರಿಗೆ ನಾಟ ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆ ದಪ್ಪನೆ ಉರುಳಿ ಬಿತ್ತು. ಅಂದ್ರೆ ನಾಟ ಬದಲಾಗಿ ಇಡೀ ಲಾರಿನ ಉರುಳಿ ಬಿತ್ತು. ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆಗೆ ಉರುಳಿದ್ದರಿಂದ ಡ್ರೈವರ್ ಮಹಾಶಯನಿಗೆ ಹೆಚ್ಚಿಗೆ ಏನೂ ಅಪಾಯವಾಗುವ ಸಂಭವವೇ ಇರಲಿಲ್ಲ. ಒಂದು ಕಡೆ ವಾಲಿ ಬೀಳುವುದರಿಂದ. ಆದರೆ ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ಜಾಕ್ ದಪ್ಪನೆ ಅವನ ಬುರುಡೆಯ ಮೇಲೆ ಬಿದ್ದು ಹೊಡೆತಕ್ಕೆ ಅವನ ತಲೆ ಚಚ್ಚಿ ಕಮುಕ್ಕೆನ್ನದೆ ಪರಂಧಾಮಕ್ಕೆ ಹೋದ. ಈ ಕಮುಕ್ಕೆನ್ನದೆ ಎನ್ನುವಂಥದ್ದೈತಲ್ಲ, ಇದು ಸಾಲನ್ನು ಗುರುತಿಸ್ಕೊಳ್ಬೇಕು. ಪರಂಧಾಮ ಅಂತಂದ್ರೆ ಸ್ವರ್ಗಕ್ಕೆ ಸೇರ್ಪಡೆ ಆದ ಅಂತ ಪರಂಧಾಮ. ಅವ ಆ ಮೇಲ್ಗಡೆ ಇರ್ತಕ್ಕಂಥ ಜಾಕ್ ಅನ್ನುವಂಥದ್ದು ಇದು ಲಾರಿ ಗಾಲಿಗಳು ಪಂಚರ್ ಆದಂಥ ಸನ್ನಿವೇಶದಲ್ಲಿ ಸಹಾಯದಿಂದ ಅದನ್ನು ಎತ್ತಿ ಮತ್ತೊಂದು ಗಾಲಿಯನ್ನು ಜೋಡಿಸ್ತಕ್ಕಂಥ ಕಾರ್ಯಕ್ಕೆ ಉಪಯೋಗಿಸ್ತಕ್ಕಂಥದ್ದು. ಹಾಗಾಗಿ ಆ ಭಾರವಾಗಿರ್ತಕ್ಕಂಥ ಜಾಕನ್ನು ಆ ಕ್ಯಾಬಿನ್ದಲ್ಲಿ ಇಟ್ಕೊಂಡಿದ್ರು. ಸುಮಾರು ಭಾರವಾಗಿರ್ತಕ್ಕಂಥದ್ದು ಅದು ಬಿದ್ದು ಹೊಡೆತಕ್ಕೆ ಏನಾಗಿದೆ ಅಂತಂದ್ರೆ ಈ ಲಾರಿ ಡ್ರೈವರ್ ಸಾವಾಗಿತ್ತು. ಕುಡಿದ ಮತ್ತಿನಲ್ಲಿ ವೇಲಾಯುಧನಿಗೆ ಇದೇಕೆ ನಾಟ ಉರುಳುವುದರ ಬದಲು ಲಾರಿಯೇ ಉರುಳುತ್ತಿದೆ ಅರ್ಥವಾಗಲಿಲ್ಲ. ಮೊದಲಿಗೆ ಆನೆಯದೇ ಏನೋ ಕಿತಾಪತಿ ಎಂದು ಒಪ್ಪಿಕೊಂಡ. ಆದರೆ ನಿಧಾನವಾಗಿ ಬೆಳೆಯಿತು. ಕ್ಲೀನರ್ ಸುಳೆ ಮಗ ನಾಟಕ್ಕೆ ಕಟ್ಟಿದ್ದ ಹಗ್ಗವನ್ನೇ ಬಿಚ್ಚದೆ ಎತ್ತರ ಹೋಗಿದ್ದಾನೆ. ಲಾರಿ ಧಡಾರ್ನೆ ಉಳಿದ ಸದ್ದು ಕೇಳಿ ಏನಾಯ್ತೆಂದು ಗಾಬರಿಯಾದ ಶಿವೇಗೌಡರು ಲಾರಿ ಕ್ಲೀನರು ಎಲ್ಲ ಓಡಿ ಬಂದರು. ಚಾಕುಳ್ಳಿಗೆ ಹೋಗಿರ್ತಕ್ಕಂಥ ಕ್ಲೀನರ್ ಓಡಿ ಬಂದ. ಆ ಸಾಮಿಲ್ನಲ್ಲಿ ಇರುವಂತಹ ಶಿವೇಗೌಡರು ಅವರು ಕೂಡ ಓಡಿ ಬಂದರು. ಉರುಳಿ ಬಿದ್ದಿರುವ ಲಾರಿ ನೋಡಿ ಕಂಗಾಲಾಗಿ ಹೋದರು. ನಾಟಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಲಾರಿ ನೆಟ್ಟಗೆ ಮಾಡಲು ಹೇಳಿದರು. ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನು ಹುಡುಕುತ್ತಿರುವುದು ಕಂಡಿತ್ತು. ಏನೆಂದು ಕೇಳಿದಾಗ ಡ್ರೈವರನ್ನ ಎತ್ತಲಾಗಿ ಹೋದ, ಇಲ್ಲೇ ಇದ್ನಲ್ಲ ಎಂದು ಮನೆಗೆ. ಈ ಸಾಲನ್ನು ಗುರುತಿಸ್ಕೋಬೇಕು ವಿದ್ಯಾರ್ಥಿ. ಅವ ಕ್ಲೀನರ್ ಏನು ಮಾಡಿದ, ಹೊಟ್ಟೆಗೆ ಹೋಗಿ ಚಾ ಕುಡಿದು ಬರ್ತಾ ಇದ್ದಲ್ಲ, ಈ ಒಳಗಡೆ ಇರ್ತಕ್ಕಂಥ ಡ್ರೈವರ್ ಕಾಣಿಸ್ತಾ ಇದ್ದಲ್ಲ, ಏನು ಹೋದವ ಅಂತ ಹೇಳಿ ಅವನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅವಾಗಲೇ ಸತ್ತು ಹೋಗಿದ್ದ ಅನ್ನುವಂಥ ಮಾತು ಕೊನೆಗೆ. ಡ್ರೈವರ್ ಹೆಣ ಕಂಡು ಎಲ್ಲರೂ ಮತ್ತಷ್ಟು ಗಾಬರಿ ಆದರು. ಸತ್ತೇ ಹೋಗಿರುವಂಥ ಆ ಲಾರಿ ಡ್ರೈವರ್ನ ಹೆಣವನ್ನು ನೋಡಿ ಇನ್ನಷ್ಟು ಗಾಬರಿ ಆದರು. ಮುಂದೇನು ಮಾಡುವುದು ತೋಚದೆ ಮಂಕಾಗಿ ನಿಂತು. ಯಾಕಂದ್ರೆ ತಂದಿರುವಂಥದ್ದು ರಾತ್ರಿ ಸಾಗಾಣಿಕೆ ಮರದ ದಿಮ್ಮಿಗಳು. ಡ್ರೈವರ್ ಸತ್ತಿರ್ತಕ್ಕಂಥ ಸುದ್ದಿ ಯಾರಿಗಾದ್ರೂ ಗೊತ್ತಾ ಇತ್ತು ಅಂತಂದ್ರೆ ಇನ್ನೂ ತಮ್ಮ ಪರಿಸ್ಥಿತಿ ನೆಟ್ಟಿಗಿರುವುದಿಲ್ಲ ಅನ್ನುವಂತಹ ಗಾಬರಿ ಒಳಗಡೆ ಶಿವೇಗೌಡರು ಹೆದರ್ತಾ ಇದ್ದಾರೆ ಅನ್ನುವಂಥದ್ದು ನಿಂತು. ಲಾರಿಯಲ್ಲಿ ತಂದದ್ದೇ ಕಳ್ಳನಾಟ. ಅದಕ್ಕೆ ರಾತ್ರೋರಾತ್ರಿ ಅನ್ಲೋಡ್ ಮಾಡಲು ಆನೆ ಕರೆಸಿದ್ರು. ಇದನ್ನು ಅಂದ್ರೆ ಅವನಿಗೆ ಮೊದಲೇ ಗೊತ್ತಿರ್ತಲ್ಲ, ಅಂಥ ರೀತಿ ಒಳಗೆ ಇದು ಒಂದು ಕೆಲಸ ರಾತ್ರಿನೇ ಮಾಡಬೇಕಾಗಿ ಮುಗಿಸ್ಬೇಕಾದಂಥದ್ದು. ಪೊಲೀಸರಿಗೆ ಈ ಆಕಸ್ಮಿಕ ತಿಳಿದರೆ, ಪೊಲೀಸರಿಗೆ ಈ ಘಟನೆಯ ವಿವರ ಏನಾದರೂ ಗೊತ್ತಾದ್ರೆ ನಮ್ಮನ್ನು ಸುಮ್ಮನೆ ಬಿಡುದಿಲ್ಲ ಅನ್ನುವಂಥದ್ದು ಅವ್ರಿಗೆ ಭಯ. ಕ್ರಮಬದ್ಧವಾಗಿ ಮಾಡಬೇಕಾಗುತ್ತದೆ. ಕಳ್ಳನಾಟದಿಂದ ದಂಧೆ ಎಲ್ಲ ಹೊರಬರುತ್ತೆ. ಲಾರಿಯನ್ನು ಸೀಸ್ ಮಾಡುತ್ತಾರೆ, ಆನೆಯನ್ನು ಸೀಸ್ ಮಾಡುತ್ತಾರೆ. ಸಾಮಿಲಿಗೆ ಬೀಗ, ಮಾವುತನಿಗೂ ಕ್ಲೀನರ್ನಿಗೂ ಕೋಳ. ಅವನು ಬೇಡಿ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಕೋಳ ಅಂತದ್ದು ಕೋಳ ಕೊಡಿಸಿ ಕರ್ಕೊಂಡು ಹೋಗ್ತಾರೆ. ಏನು ಮಾಡಬೇಕು ಅನ್ನುವಂಥ ಆಲೋಚನೆ ಒಳಗೆ ಅವರಿದ್ದು. ಹುಡುಕ್ ನನ್ನ ಮಗನೇ, ಎಂಥ ಗಂಡಾಂತರ ತಂದುಬಿಟ್ಟೆ ನೋಡು. ಇದನ್ನು ಗುರುತಿಸಬೇಕು ವಿದ್ಯಾರ್ಥಿಗಳು. ಇವು ಸಂದರ್ಭ ಸೂಚಿಸಿ ವಿವರಿಸಿ ಎನ್ನುವುದರಲ್ಲಿ ಈ ಮಾತುಗಳು ಬಹಳ ಸ್ಪಷ್ಟವಾದಂಥ ರೀತಿಯಲ್ಲಿ ಕಾಣಿಸ್ಬೇಕು ಎಂದು ವೇಲಾಯುಧನಿಗೆ ಶಿವೇಗೌಡರು ಬೈದರು. ಅವನು ತಾನು ಕುಡಿದೇ ಇಲ್ಲವೆಂದು, ಆನೆ ಕುಡಿದಿರುವುದೆಂದು ಅದರ ಮೇಲೆ ಅಪರಾಧ ಎತ್ತಿ ಹಾಕಿ ಹಗ್ಗ ಬಿಚ್ಚದೆ ಯಾಕೆ ನಾಟ ಉಳಿಸಲು ಹೇಳಿದೆ ಎಂದು ಕ್ಲೀನರ್ ಮೇಲೆ ಜಗಳಕ್ಕೆ ಹೋದ.
ಮುಂದೇನಾಯಿತೆಂದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಈ ಲಾರಿ ಡ್ರೈವರ್ ಸಾವಿಗೆ ಏನು ಕಾರಣ? ಗುಸುಗುಸು ಮಾತಿತ್ತಲ್ಲ, ಆ ಗುಸುಗುಸು ಮಾತು ಇದು ಅಂದರೆ ಏನಾಯಿತು ಅನ್ನುವಂಥದ್ದಿತ್ತಲ್ಲ, ಅದು ಯಾರಿಗೂ ಕೂಡ ಸ್ಪಷ್ಟತೆ ಆಗಲಿಲ್ಲ. ಸಾವಾಗಿತ್ತು, ಆತನ ತಲೆ ಮೇಲೆ ಜಾಗ ಬಿದ್ದಿರುವಂಥದ್ದು, ಲಾರಿ ಉಳಿರುವಂಥದ್ದು, ಇಷ್ಟು ಮಾತ್ರ ಸ್ಪಷ್ಟತೆ ಎಲ್ಲರಿಗೂ. ಆದರೆ ಸಾವಾಗಿರ್ತಕ್ಕಂಥ ಡ್ರೈವರ್ ಮುಂದೆ ಏನಾದ ಅನ್ನುವಂಥದ್ದು ಮಾತ್ರ ಅಲ್ಲೇ ಹಾಗೆ ಉಳಿದೋಯ್ತು, ಗೊತ್ತಿಲ್ಲ. ಬೆಳಿಗ್ಗೆ ನೋಡಬೇಕಾದ್ರೆ ಲಾರಿ ಸರಿಯಾಗಿ ನಿಂತಿತ್ತು, ಬೆಳಗಾವಷ್ಟರಲ್ಲಿ ಯಥಾ ಪ್ರಕಾರವಾಗಿ ಲಾರಿ ನಿಂತಿತ್ತು, ಅನ್ಲೋಡ್ ಆಯಿತು. ಈ ವಾರ್ತೆ ಬರೀ ಪಿಸುಮಾತಿನಲ್ಲೇ ಮುಕ್ತಾಯವಾದ್ದರಿಂದ ಶಿವೇಗೌಡರು, ಕೃಷ್ಣೇಗೌಡರು ಇಬ್ಬರು ಸೇರಿ ಇದನ್ನು ಮುಚ್ಚಿ ಹಾಕಿರಬೇಕು. ಯಾಕಂದ್ರೆ ಆನೆ ಎಳ್ಕೊಂಡು ಹೋಗುವಂಥ ರೀತಿ ಒಳಗಾಗ್ತೈತಿ, ಕೃಷ್ಣೇಗೌಡ ಅದನ್ನು ಕಳಿಸಿರುವಂಥದ್ದು. ಹಾಗಾಗಿ ಅವನಿಗೂ ಕೂಡ ಈ ಅಪವಾದದ ಬಿಸಿ ತಟ್ಟುವಂಥದ್ದಾಗ್ತದೆ. ಶಿವೇಗೌಡರು ಸಾಮಿಲಿನವರು, ಅದು ಮರದ ದಿಮ್ಮುಗಳನ್ನು ತಂದಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಈ ಕರ್ನಾಟಕದ ಬಿಸಿ ತಟ್ಟುವಂಥದ್ದಾಗ್ತದೆ. ಹಾಗಾಗಿ ಇದು ಈ ಪ್ರಕರಣವನ್ನು ಅವರು ಮುಚ್ಚಾಕಲಿಕ್ಕೆ ಪ್ರಯತ್ನ ಪಟ್ಟಿರಬೇಕು ಅಂತೇಳಿ ಜನ ಊಹೆ ಮಾಡ್ಕೊಂಡು, ಯಾರೂ ದೂರು ಕೊಡದ ಕಾರಣ ಇಲ್ಲಿ ಭಾಳ ಮುಖ್ಯ. ಅಂದರೆ ದೂರು ಕೊಟ್ಟಾಗ ಮಾತ್ರ ಅದು ಕೆಲವೊಮ್ಮೆ ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ರೀತಿ ಒಳಗೆ ಸ್ಟೇಷನ್ನವರೇ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಅದರ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡು ಅಪರಾಧದ ಬೆನ್ನತ್ತಿ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ರೀತಿ ಒಳಗೆ. ಆದರೆ ಇಲ್ಲಿ ಹಾಗಾಗಿ ಯಾರು ದೂರನ್ನು ಕೊಡದೇ ಇದ್ದಂಥ ಸನ್ನಿವೇಶ ಒಂದು. ಮತ್ತು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಕೊಡದೇ ಕಾರಣ ಕಾನೂನಿನ ಕ್ರಮ ಯಾರ ಮೇಲೂ ಜಾರಿ ಆಗಲಿಲ್ಲ. ಕಾನೂನು ಐತೆ, ಆ ಕಾನೂನು ಯಾರಿಗೂ ಕೂಡ ಜಾರಿ ಆಗಲಿಲ್ಲ. ಲಾರಿ ಟ್ರಿಪ್ಪಿಗೆ ಹೋದ ದಿಕ್ಕಿನಲ್ಲೆಲ್ಲ ಇದು ಬಹಳ ಮುಖ್ಯವಾದಂಥ ಮಾತಾಡ್ತಾರೆ. ಆ ಡ್ರೈವರ್ಗೆ ಒಂದೊಂದು ಸಂಸಾರ ಇದ್ದಿದ್ದರಿಂದ ಆ 17 ಜನರಲ್ಲಿ ಯಾರು ಅಧಿಕೃತ ಯಾರು ಅನಧಿಕೃತ ನಿರ್ಧರಿಸಲಾರದೆ ಕ್ಲೀನರ್ ಯಾರಿಗೂ ವಿಷಯ ತಿಳಿಸಲು ಹೋಗಲಿಲ್ಲ. ಲಾರಿ ಯಾವ ಕಡೆ ಹೋಗ್ಬೇಕು ಅಂತ ರೀತಿಯಲ್ಲಿ ಒಂದೊಂದು ಕುಟುಂಬ, ಹಾಗಾಗಿ 17 ಕುಟುಂಬಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಈ ಡ್ರೈವರ್ ಮಹಾಶಯನಿಗಿರುವುದರಿಂದಾಗಿ ಅದರಲ್ಲಿ ಅಧಿಕೃತ ಯಾರು ಅಂದರೆ ಈತನ ಮದುವೆ ಆಗಿರ್ತಕ್ಕಂಥ ಕುಟುಂಬ ಯಾವುದು ಅನ್ನುವಂಥದ್ದು ಗೊತ್ತಾಗಲೇ ಇಲ್ಲ. ಹಾಗಾಗಿ ಈ ವಿಷಯ ಯಾರಿಗೂ ಕೂಡ ಅರ್ಥ ತಿಳಿಸ್ಲಿಕ್ಕೆ ಹೋಗಲಿಲ್ಲ ಅನ್ನುವಂಥ ಮಾತು. ಕೊಡ್ಲಿ ವಾಪಸ್ ಕೊಡಲೆಂದು ಬಂದ ದುರ್ಗಪ್ಪ ಕೃಷ್ಣೇಗೌಡ ಆನೆಯನ್ನು ಮನಸಾರೆ ಶಪಿಸಿದ್ದಲ್ಲದೆ ಅದು ಕೊಂದ ಡ್ರೈವರ್ ಹಣವನ್ನು ಮರದ ಪಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಡುವಂತೆ ಬೆಂಕಿ ಕೊಟ್ಟು ಬೂದಿ ಮಾಡಿದ್ದನ್ನು ಹೇಳಿದ. ಈತ ಸುದ್ದಿ ಏನು ಹೇಳಿದ ಅಂತಂದ್ರೆ, ಮರದ ಹೊಟ್ಟಿನಲ್ಲಿ ಆ ಹೆಣವನ್ನು ಇಟ್ಟು ಅವಾಗ ಅದನ್ನು ಸುಟ್ಟು ಆ ಜೊತೆಗೆ ಆ ಪ್ರಕರಣವನ್ನು ಬೂದಿ ಮಾಡಿದರು ಅನ್ನುವಂಥ ಮಾತನ್ನು ಲೇಖಕಕ್ಕೆ ಈತ ಹೇಳಿದ. ಆ ಆನೆಗೆ ಹೆಂಡ ಕುಡಿಸಿದರೆ ಹೇಗಾಗಬಹುದು ಹೇಳಿ, ಮಕ್ಕಳು ಮರಿ ಓಡಾಡುವ ಜಾಗದಲ್ಲಿ ಓಡಾಡುತ್ತದೆ, ಹುಷಾರಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ, ನಮ್ಮಂಥವ್ರು ನಮಸ್ಸಿವಾಯ ಅನ್ನೋದಕ್ಕೆ ಎಂದ. ಈ ದುರ್ಗಪ್ಪ ಹೇಳಿರ್ತಕ್ಕಂಥ ಮಾತಿನಲ್ಲಿ ಇದು ಒಂದು ಇದನ್ನು ಸಂದರ್ಭ ಸೂಚಿಸಿ ವಿವರಿಸಿ ಎಂತಾಗ್ತೈತಿ. ಆ ಆನೆಗೆ ಹೆಂಡ ಕುಡಿಸಿ ಈ ನಗರದಲ್ಲಿ ಬಿಟ್ಟರೆ ಏನಾಗ್ತೈತಿ, ಮಕ್ಕಳು ಮರಿ ಓಡಾಡ್ತಕ್ಕಂಥ ಜಾಗದಲ್ಲಿ ಸುಮ್ಮನೆ ಒಂದು ಸೊಂಡಿಲು ಬೀಸೋದು ಸಾಕು, ನಮ್ಮಂಥವರೆಲ್ಲ ಕೈಲಾಸವಾಸಿ ಆಗ್ತೀವಿ ಅನ್ನುವಂಥ ಮಾತು. ನಮಸ್ಸಿವಾಯ ಅನ್ನೋದಕ್ಕೆ ಏನು ದುರ್ಗಪ್ಪ ಅಷ್ಟೊಂದು ಜೀವ ಭಯವೇನು ನಿಮಗೆ? ಲೇಖಕರು ಕೇಳಿ, ನಮ್ಮ ತೋಟಕ್ಕೆ ಸುಮಾರು ಕಾಡಾನೆಗಳು ಬಂದಿದ್ದು ಗೊತ್ತಾ ಎಂದು. ಏನು ಸ್ವಾಮಿ, ಸಾಯೋದಕ್ಕೆ ಹೆದರೋನು ನಾನು ಅಂತ ತಿಳ್ಕೊಂಡ್ರ? ಈತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಡಿಪಾರ್ಟ್ಮೆಂಟಿನ ಕೆಲಸ ಎಷ್ಟು ಮುಖ್ಯ ಅನ್ನುವಂಥದ್ದು ಮಾತು. ಮತ್ತು ಮೇಲಾಗಿ ನಾವು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು, ಮತ್ತು ಮೇಲಾಗಿ ನಮ್ಮ ಎಚ್ಚರಿಕೆ ತಕ್ಕ ನಾವು ಕೂಡ ಹೆಣವಾಗ್ತೀವಿ ಅನ್ನುವಂಥದ್ದನ್ನು ಈ ಮಾತುಗಳಲ್ಲಿ ಒಂದು ಸೇರ್ತದೆ. ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ಈ ಲೈನ್ಮನ್ ಈ ಕರೆಂಟಿನ ಜೊತೆಗೆ ಸರ್ಸು ನಮ್ಮ ಕೆಲಸ ಮಾಡ್ತಕ್ಕಂಥವ್ರು ನಾವು ಜೀವದ ಮೇಲೆ ಆಸೆ ಇಟ್ಕೊಂಡ್ರೆ ನಡೆದಿಲ್ಲ ಸರ್ ಅನ್ನುವಂಥ ರೀತಿಯೊಳಗೆ ಅಂತ ಹೇಳ್ತಾರೆ. ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳಾರು ಈವರೆಗೂ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿದ್ದನ್ನು ನೋಡಿದ್ರ ಅಂದ್ರೆ ಅವ್ರು ಆಗಲೇ ಸತ್ತೋಗಿದ್ದಾರ ಅಂತ ಅರ್ಥ. ಎಲ್ಲೋ ಏನೋ ಅಚಾನಕ್ ಆಗಿರ್ತಕ್ಕಂಥ ರೀತಿಯಲ್ಲಿ ಲೈನ್ಗಳು ಒಂದು ಕಡೆ ಕಟ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಬಂದಿರುವಂಥದ್ದು. ಹೀಗಾಗಿ ಅವರೆಲ್ಲ ಬೂದಿಯಾಗಿ ಹೋಗಿದ್ದಾರೆ ಅಥವಾ ಸತ್ತು ಹೋಗಿದಾರ ಅಂತ ರಿಟೈರ್ಡ್ ಆಗೇ ಇಲ್ಲ ಅಂದ್ರೆ ಅಂಥ ರೀತಿ ಒಳಗೆ ಒಂದು ರೀತಿಯಿಂದ ಎಚ್ಚರ ತಪ್ಪಿದ್ರೆ ಸಾವೇ ಆಗ್ತದೆ ಹೊರತಾಗಿ ಅವ್ರಿಗೆ ರಿಟೈರ್ಡ್ ಆಗ್ತಕ್ಕಂಥ ಭಾಗ್ಯ ಇಲ್ಲ.
ಕರೆಂಟಿನ ಜೊತೆ ಕೆಲಸ ಇದು. ಅದು ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ ಅಲ್ವಾ. ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರೆ ನಮ್ಮ ಮೇಲೆ ಅವತ್ತೇ ನಮ್ಮ ಸರ್ವಿಸ್ಸು ಮುಗಿದಂಗರೆ ಹೇಳಿ ಎಂದು ತನ್ನ ಕೆಲಸ ಇಡೀ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ವಿವರಿಸಿದ. ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸ್ ಸಿಗೋದಂತೆ ಕಂಡಿತು. ಇದು ಕಾರಣ. ಇದು 4 ಅಂಕದ ಪ್ರಶ್ನೆಗೆ ಉತ್ತರ ಆಗ್ತದೆ. ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಷ್ ಹೋಗಲು ಕಾರಣವೇನು ಅನ್ನುವಂಥದ್ರಲ್ಲಿ ಇವೆಲ್ಲ ಮಾತುಗಳನ್ನು ಸೇರ್ಪಡೆಗೊಳಿಸಿನ ಉತ್ತರವನ್ನು ತಯಾರು ಮಾಡಿಕೊಳ್ಬೇಕು. ಅದಕ್ಕೆ ಮುಖ್ಯ ಕಾರಣ ಅವನಿಗೆ ಸೇವೇಗೌಡರ ಸಾಮಿಲನ್ನು ಎದುರು ಹೋಗಿದ್ದ ಕಳಸ ಲೈನ್ ನೋಡಿಕೊಳ್ಳಲು ಕೊಟ್ಟಿದ್ದರು. ಇದು ಕಳಸ ಅಂತಕ್ಕಂಥ ಕ್ಷೇತ್ರ. ಅದು ಆ ಕಳಸ ಲೈನನ್ನು ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥ ರೀತಿ ಒಳಗೆ ಅವನಿಗೆ ಜವಾಬ್ದಾರಿಯನ್ನು ನೀಡಿದ್ರು ಇಲಾಖೆಯವರು. ಆ ವಿದ್ಯುತ್ ಲೈನು ಇಡೀ ಮೂಡಿಗೆರೆಗೆ ತರಲೇ ಲೈನು. ಈ ಮೂಡಿಗೆರೆ ಪ್ರದೇಶಕ್ಕೆ ಈ ಕಳಸ ಲೈನ್ ಐತಲ್ಲ, ಇದು ಅತ್ಯಂತ ತಲೆ ತಿಂತಕ್ಕಂಥ ರೀತಿ ಒಳಗೆ ಇರುವಂಥದ್ದು. ಯಾಕಂದ್ರೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಅಂದರೆ ಹೆಚ್ಚಿನ ರೀತಿ ಒಳಗೆ ಅರಣ್ಯ ಇರುವುದರಿಂದ ಯಾವುದಾದ್ರೂ ಒಂದು ತೊಂದರೆ ಆಗ್ತದೆ ನಿರಂತರವಾಗಿ ಕಾಣಿಸ್ಕೊಳ್ತಾ ಇತ್ತು. ಈ ದುರ್ಗಾಪುರಿಗೆ ಈ ಕೆಲಸ ಬಹುಶಃ ತಲೆನೋವಾಗಿ ಹೋಗಿತ್ತು. ಇಡೀ ಮೂಡಿಗೆರೆಗೆ ತರಲೇ ಲೈನು ಎಂದು ಹೆಸರುವಾಸಿಯಾಗಿತ್ತು. ಆ ವಿದ್ಯುತ್ ಲೈನು ಇಡೀ ಮೂಡಿಗೆರೆಗೆ ತರಲೇ ಲೈನು ಎಂದು ಹೆಸರುವಾಸಿಯಾಗಿತ್ತು. ಒಂದು ಕಡೆ ಹಳೆಕೋಟೆ, ಗೌಡಹಳ್ಳಿ, ಬೈರಾಪುರದವರೆಗೆ ಇದು 3 ಪ್ರದೇಶ. ಒಂದು ಕಡೆ ಆ ಲೈನನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಮಾರ್ಗವನ್ನು ಸೂಚಿಸ್ತಾ ಇದ್ದಾರೆ. ಹಳೆಕೋಟೆ ಅಂತಕ್ಕಂಥ ಒಂದು ಪ್ರದೇಶ, ಗೌಡಹಳ್ಳಿ ಅಂತಕ್ಕಂಥ ಒಂದು ಪ್ರದೇಶ ಮತ್ತು ಬೈರಾಪುರ ಅನ್ನುವಂಥ ಒಂದು ಪ್ರದೇಶ. ಇನ್ನೊಂದು ಕಡೆ ಬಣಕಲ್ಲು, ನಿಡುವಾಳೆ, ಜಾವಳಿ ಈ 3 ಪ್ರದೇಶ. ಒಂದು ಬಣಕಲ್ಲು, ನಿಡುವಾಳೆ ಮತ್ತು ಜಾವಳಿ, ಆ ಕಡೆ 3 ಈ ಕಡೆ 3 ಒಟ್ಟು 6 ಪ್ರದೇಶದ ಲೈನನ್ನಾಗಿದ್ದ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ಆಗಿದೆ. ಎಲ್ಲೆಲ್ಲೂ ಕಗ್ಗಾಡಿನ ನಡುವೆ ಎಲ್ಲ ನುಗ್ಗಿ ನುಸುಳಿ ಹೋಗಿತ್ತು. ಅದು ದಟ್ಟವಾಗಿರ್ತಕ್ಕಂಥ ಕಪ್ಪು ಕಾಡಿನ ಮಧ್ಯದಲ್ಲಿ ಅದು ಲೈನು ಹೋಗಿತ್ತು. ಆ ಕಡೆ ಈ ದರಿದ್ರ ಲೈನನ್ನು ಯೋಗಕ್ಷೇಮ ಮಾಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಆಸೆಯೇ ಬತ್ತಿ ಹೋಗಿತ್ತು. ಈ ದುರ್ಗಪ್ಪನಿಗೆ ಈ ಲೈನ್ ಮೇಂಟೈನ್ ಮಾಡ್ತಕ್ಕಂಥ ರೀತಿ ಇತ್ತಲ್ಲ, ಇದನ್ನು ನೋಡ್ಕೊಳ್ಳೋದ್ರೊಳಗಾಗಿ ಅವನ ಬದುಕಿನ ಆಸೆಯೇ ಕೊನೆಯಾಗಿತ್ತು ಅಂತ ರೀತಿ. ಅಷ್ಟೊಂದು ಅದು ಹೈರಾಣ ಮಾಡಬೇಕಿತ್ತು ಅವನ ಜೀವನದಲ್ಲಿ ಬತ್ತಿಗೆ. ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದು ಬೀಳಲಿ, ಕೊಂಬೆ ಮುರಿದು ಬಿದ್ದರೆ ಲೈನ್ ಟ್ರಿಪ್ ಆಗ್ತಾ ಇತ್ತು. ಅದು ಸಣ್ಣದಲ್ಲಿ ದೊಡ್ಡದಲ್ಲಿ ಅಂಥ ರೀತಿ ಒಳಗೆ ಅದು ದೊಡ್ಡ ಮಾತು. ಆದರೆ ಇದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥ ಘಟನೆಗಳು ಕೂಡ ಅಲ್ಲಿ ನಡೀತಾ ಇತ್ತು. ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಲಿ, ಬಾವಲಿಗಳು ರಾತ್ರಿ ಹೊತ್ತಿನಲ್ಲೆಲ್ಲ ಅವು ಸಂಚಾರ ಮಾಡ್ತಕ್ಕಂಥ ಬಾವಲಿಗಳು, ಅವು 2 ರೇಖೆಯಲ್ಲಿ ಸಿಕ್ಕೊಂಡು ಕೂಡ ಅಲ್ಲಿ ಲೈನು ಟ್ರಿಪ್ ಆಗ್ತಾ ಇತ್ತು. ಅಂದರೆ ಫೀಸ್ ಹೋಗ್ತಾ ಇತ್ತು ಅಥವಾ ಡಿವಾಲ್ ಹೋಗ್ತಾ ಇತ್ತು, ಏನಾದರೂ ತೊಂದರೆ ಆಗಲಿಕ್ಕೆ ಬೇಕಾಗಿತ್ತು. ಹಾಗಾಗಿ ಲೈನ್ ಕಟ್ ಆಗ್ತಿತ್ತು, ಆ ಕಡೆ ಮುಂದೆ ಹೋಗ್ತಿರಲಿಲ್ಲ. ಇಡೀ ಲೈನು ಕಟ್ ಆಗುತ್ತಿತ್ತು. ಬೆಳಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಟಿಂಗ್ ಪ್ಲೇಯರ್ ಹಿಡಿದು ಎಲ್ಲಿ ಟ್ರಬಲ್ ಇದೆ ಅಂತ ಹುಡುಕಿ ಹೊರಡುತ್ತಿದ್ದ. ಮತ್ತೆ ಇವನ ಪ್ರತಿನಿತ್ಯದ ಕೆಲಸ. ಹಾಗಾಗಿ ಆತ ತನ್ನ ತಂತಿಯನ್ನು ತೆಗೆದುಕೊಂಡು ನಂತರ ಕಟಿಂಗ್ ಪ್ಲೇಯರ್ ತೆಗೆದುಕೊಂಡು ಹೋಗ್ತಾ ಇದ್ದ. ಜನಕ್ಕಾಗಲಿ, ಡಿಪಾರ್ಟ್ಮೆಂಟ್ನವ್ರಿಗಾಗಲಿ, ಫಾರೆಸ್ಟ್ನವ್ರಿಗಾಗಲಿ ಅವನ ಕಷ್ಟ ಏನು ತಾನೇ ಗೊತ್ತಾದಿತ್ತು. ನಾಗರಾಜ್ ಸೌದೆ ಮಾಡುತ್ತಾನೆ ಎಂದು ಹೇಳಿದರೆ, ಅಂದರೆ ಇವ ಈ ವಿದ್ಯುತ್ ಇಲಾಖೆಯನ್ನು ನೋಡ್ಕೊಳ್ಳೋ ನೆಪಗಳು ತನ್ನ ಮನೆಗೆ ಬೇಕಾಗಿರ್ತಕ್ಕಂಥ ಸೌದೆಯನ್ನು ತೊಗೊಂಡು ಹೋಗ್ತಾನ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವನನ್ನು ಬೈದ್ರೆ ಹೇಳಿದರೆ, ಡಿಪಾರ್ಟ್ಮೆಂಟ್ನವರು ಲೈನ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಎಂದು ಬೈಯುತ್ತಿದ್ದರು. ಇವ ಆ ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ರು ಅಂತಂದ್ರೆ, ಇಲ್ಲ ಈತ ಲೈನ್ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಮೇಂಟೈನ್ ಮಾಡ್ತಾ ಇಲ್ಲ ಅಂತೇಳಿ ಅವರು ಕೂಡ ಬೈಯುವವರಾಗಿದ್ದರು. ಹೀಗಾಗಿ ಒಟ್ಟಿನಲ್ಲಿ ಅವನ ಜೀವ ಹೈರಾಣಾಗಿ ಹೋಗಿತ್ತು. ಒಟ್ಟಿನಲ್ಲಿ ಜೇಡರ ಬಲೆಯಂತೆ ಸಹ್ಯಾದ್ರಿ ಕಾಡಿನೊಳಗೆಲ್ಲ ಹಬ್ಬಿದ್ದ ಈ ಬಣಕಲ್ಲು ಲೈನಿನಲ್ಲಿ ಹುಳು ಸಿಕ್ಕಿಕೊಂಡಂತೆ ಸಿಕ್ಕಿದ್ದ ದುರ್ಗಪ್ಪ ವಿನಾಕಾರಣ ಕೃಷ್ಣೇಗೌಡನ ಆನೆಗೆ ಬೈದುದು ಆನೆಯ ಕಿಡಿಗೇಡಿತನಕ್ಕಿಂತ ಅವನ ರೇಜಿಗೆ ಕಾರಣವಾಗಿ. ಅವ ಯಾಕೆ ಬೈತಾ ಇದ್ದ ಕೃಷ್ಣೇಗೌಡ ಆನೆ ಅಂತಂದ್ರೆ, ಅದು ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಇರಲಿ, ಇನ್ನೊಂದು ಕಡೆ ಏನಾಯಿತು ಅಂತಂದ್ರೆ ತನ್ನ ಡಿಪಾರ್ಟ್ಮೆಂಟ್ನ ಈ ಲೈನ್ಗಳು
ಆ ಕಡೆ ಇರ್ತಕ್ಕಂಥದ್ದು ಈ ಕಗ್ಗಾಡಿನ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಆನೆ ಅದಕ್ಕೂ ಕೂಡ ಸಹಕಾರ ಮಾಡಿದ ಅನ್ನುವಂಥ ಲೆಕ್ಕಾಚಾರ ಅದನ್ನು ಮುಂದಿನ ಅಧ್ಯಾಯದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅದರ ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ರೀತಿ ಒಳಗೆ ಅವನು ಬದುಕಾಗಿ ಹೋಗಿತ್ತು. ಒಂದೇ ಎಲ್ಲ ಡಿಪಾರ್ಟ್ಮೆಂಟ್ ಮಧ್ಯದಲ್ಲಿ ಯಾವ ಕಡೆ ಹೋದರೂ ಅಪಾಯ ಅವನಿಗೆ ಕಟ್ಟಿರ್ತಕ್ಕಂಥ ಬುತ್ತಿ ಆದಂಥ ರೀತಿ ಒಳಗಾಗಿತ್ತು. ಹಾಗಾಗಿ ದುರ್ಗಪ್ಪನಿಗೆ ಇದು ರೋಷ ಹೋಗ್ಲಿಕ್ಕೂ ಕೂಡ ಕಾರಣ ಆಯಿತು. ಅವನ ಲೈನ್ಮನ್ ಕೆಲಸ ರೋಷ ಹೋಗ್ಲಿಕ್ಕೂ ಕಾರಣ ಆಗಿರ್ತಕ್ಕಂಥ ಅಧ್ಯಾಯ ಇರ್ತದೆ. ನಾಳೆಗೆ ಈ ಲೈನನ್ನು ನೋಡ್ಕೊಳ್ತಕ್ಕಂಥ ರೀತಿ ಮುಂದೇನಾಯಿತು ಅನ್ನುವಂಥದ್ದು ಮತ್ತು ಮೇಲಾಗಿ ಅವರು ಎಂಥ ತೊಂದರೆ ಮಾಡ್ತಾ ಇದ್ರು ಅನ್ನುವಂಥ ರೀತಿ ಒಳಗೆ 5ನೇ ಅಧ್ಯಾಯದಲ್ಲಿ ಆಗೈತಿ. ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋದು.